ಈಗ ಸುಮಾರು ಒಂದು 10 ದಿನಗಳಿಂದ ನಮ್ಮಲ್ಲಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗುವಂಥವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಇರ್ತಕ್ಕಂಥ ಪ್ರದೇಶಗಳು ಸುಮಾರಿದೆ. ಆ ಭಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು, ಪಟಾಕಿ ಕೊಡೋದಿರ್ಬೋದು, ಪ್ರತಿಯೊಂದು ಬಾರಿಯೂ ಸಹ ಇದನ್ನ ಸಹಾಯ ಮಾಡಿಕೊಂಡೇ ಬರ್ತಾ ಇದೆ. ಇದೇನು ಇವತ್ತಲ್ಲ, ಸುಮಾರು 12 ವರ್ಷಗಳಿಂದ ನಡೀತಾನೆ ಇದೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆದರೆ ಏಕಾಏಕಿ ಈ ವರ್ಷ ಪೊಲೀಸ್ನವರು ಸುಮಾರು 100 ಜನ ಇದ್ದಾರೆ. ಅದರಲ್ಲಿ ಒಂದು 3-4 ಜನ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು, ACPಗಳು ಎಲ್ಲ ಬಂದಿದ್ದಾರೆ. ಪಟಾಕಿ ಕೊಡಬಾರ್ದು ಅಂತ ಹೇಳ್ತಾರೆ. ಪಟಾಕಿ ಕೊಡೋದು ಎಲ್ಲಿಂದ ನಾವು ತರೋದು? ಎಲ್ಲಿ ಇವತ್ತು BBMP ಅವರು ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿದ್ದಾರೆ, ಆ ಜಾಗದ ಹತ್ರ ಹೋಗಿ ಖರೀದಿ ಮಾಡಿಕೊಂಡು ಇಲ್ಲಿ ತಂದು ಕೊಡೋವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಈ ವರ್ಷನೂ ಮಾಡ್ತಾ ಇದ್ದೀವಿ. ಆದರೆ ಹೊಸದಾಗಿ ಪೊಲೀಸವ್ರು ಏನು ಹೇಳ್ತಾ ಇದ್ದಾರೆ, ಮಾಡಬಾರ್ದು, ಕೊಡಬಾರ್ದು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಆಯಿತು ಒಂದು 10 ಪ್ಯಾಕೆಟ್ ಇಟ್ಕೊಂಡಾದರೂ ಹಂಚ್ಬೋದಲ್ಲ ಬಡವರಿಗೆ, ಮಧ್ಯಮ ವರ್ಗಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಅವಕಾಶ ಇಲ್ಲ ಅಂತ ಇದ್ದಾರೆ. ಒಳ್ಳೆ ಅಂಗಡಿಯಿಂದ ನೇರವಾಗಿ ಖರೀದಿ ಮಾಡಿ ಬಡವರ ಮನೆಗಳಿಗೇನೆ ನೇರವಾಗಿ ತಲುಪಿಸ್ಬೋದು ಅಂತಾನು ಕೇಳ್ತಾ ಇದ್ದೀನಿ. ಮನೆಗೂ ತಲುಪಿಸೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಡೀ ದೇಶದಲ್ಲೇ ಒಂದು ವ್ಯಕ್ತಿ, ಒಂದಿಬ್ಬರು ತಗೊಂಡೋಗಿ ಮನೆಗೆ ಕೊಟ್ಟು ಆ ಮನೆಗಳಿಗೆ ಆ ಮಕ್ಕಳ ಪಟಾಕಿ ಇದೇನು ದೊಡ್ಡ ದೊಡ್ಡ ಪಟಾಕಿಗಳಂತಲ್ಲ, ಅದಕ್ಕೂ ಅಂಗಡಿನಿಂದ ತಗೊಂಡೋಗಿ ಡೆಲಿವರಿ ಮಾಡೋದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದು ಬಹುಶಃ ಇದೇ ಫಸ್ಟ್ ಕೇಸ್ ಇರಬೇಕು ಈ ಥರ. ಅವ್ರು ಹೇಳೋದೇನು ಪೊಲೀಸ್ನವರು, ಅವರೇ ಖುದ್ದಾಗಿ ಅಂಗಡಿಗೆ ಹೋಗ್ಬೇಕು, ಅವರೇ ಖುದ್ದಾಗಿ ಮನೆಗೆ ತರಬೇಕು, ಯಾರೂ ಸಹಾಯ ಮಾಡೋಂಗಿಲ್ಲ.